ಖಮೇನಿಯನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ಇಸ್ರೇಲ್ ಮಾಡಿತ್ತು. ಅದಕ್ಕೆ ಅಮೆರಿಕ ಸಪೋರ್ಟನ್ನು ಮಾಡಿತ್ತು. ಖಮೇನಿ ನಿವಾಸವನ್ನು ಗುರಿಯಾಗಿಸಿಕೊಂಡು ಸರಣಿ ಕ್ಷಿಪಣಿಗಳ ದಾಳಿಯಾಗಿತ್ತು. ಇದರಲ್ಲಿ ಖಮೇನಿ ಹತರಾಗಿದ್ದಾರೆ. ಕ್ಷಿಪಣಿ ದಾಳಿಯಲ್ಲಿ ಖಮೇನಿ ಇದ್ದಂತಹ ಕಟ್ಟಡ ಇದೆಯಲ್ಲ, ಸಂಪೂರ್ಣವಾಗಿ ನಾಮಾವಶೇಷವಾಗಿ ಹೋಗಿದೆ. ಇಸ್ರೇಲ್ ಅಮೆರಿಕ ಜಂಟಿ ಕಾರ್ಯಾಚರಣೆಯಲ್ಲಿ ಹೇಗಿದ್ದಂತಹ ಖಮೇನಿ ನಿವಾಸ ಹೇಗಾಗಿದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೊದಲು ನೀವು ನೋಡ್ತಾ ಇರುವಂತಹ ದೃಶ್ಯ, ಈ ಅಟ್ಯಾಕ್ ಆಗುವ ಮೊದಲು ಖಮೇನಿ, ಆಯತುಲ್ಲಾ ಖಮೇನಿ, ಇರಾನ್ನ ಸರ್ವೋಚ್ಚ ನಾಯಕ ಇದ್ದಂತಹ ಜಾಗ ಯಾವ ರೀತಿಯಾಗಲಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಅದೇ ಮಿಸೈಲ್ಸ್, ಬಾಂಬ್, ಕ್ಷಿಪಣಿಗಳ ದಾಳಿಯ ನಂತರ ಸಂಪೂರ್ಣವಾಗಿ ಆ ಜಾಗ ನಾಮಾವಶೇಷವಾಗಿ ಹೋಗಿದೆ. ಇಲ್ಲಿ ನಿವಾಸ ಇತ್ತು ಅನ್ನೋದಕ್ಕೂ ಕೂಡ ಕುರುಹು ಇಲ್ಲದೆ ಇರುವ ರೀತಿಯಲ್ಲಿ 30 ಬಾಂಬುಗಳನ್ನು, ಕ್ಷಿಪಣಿಗಳನ್ನು ನೇರವಾಗಿ ಅಟ್ಯಾಕ್ ಮಾಡಿ ಆ ಜಾಗವನ್ನು ಧೂಳಿಪಟ ಮಾಡುವಂತಹ ಕೆಲಸ ಆಗಿದೆ. ಇದೇ ಜಾಗದಲ್ಲಿಯೇ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಇದ್ದಂಥದ್ದು. ಇದೇ ಜಾಗವನ್ನು ಗುರಿಯಾಗಿಸಿಕೊಂಡು ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿದೆ ಆ ಜಾಗ. ಇರಾನ್ ಸೇನಾ ಮುಖ್ಯಸ್ಥ, ರಕ್ಷಣಾ ಸಚಿವ ಕೂಡ ಹತ್ಯೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನ ಸೇನಾ ಮುಖ್ಯಸ್ಥ ಅಬ್ದುಲ್ ರಹೀಮ್ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇರಾನ್ನ ರಕ್ಷಣಾ ಸಚಿವ ಅಮೀರ್ ಹಸೀನ್ ಅನ್ನು ಕೂಡ ಹತ್ಯೆಗೈದಿರುವಂತಹದ್ದು ಇಸ್ರೇಲ್ ಮತ್ತು ಅಮೆರಿಕ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಈ ಮೂಲಕ ಖಮೇನಿ ಆಡಳಿತವನ್ನ ಬುಡ ಸಮೇತ ತೆಗೆದು ಹಾಕ್ತೀವಿ, ಇರಾನ್ನ ಜನರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ಕೊಡಿಸ್ತೀವಿ ಅಂಥೇಳಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. 8 ತಿಂಗಳ ಹಿಂದೆಯೂ ಕೂಡ ಇದೇ ರೀತಿಯ ಡೆಡ್ಲಿ ಅಟ್ಯಾಕ್ ಆಗಿತ್ತು. ಇದರಲ್ಲಿ ಖಮೇನಿಯ ರೈಟ್ ಹ್ಯಾಂಡನ್ನು ಹತ್ಯೆಗೈಯಲಾಗಿತ್ತು. ಅದಾದ ಮೇಲೆ ನಡೆದಂತಹ ಮತ್ತೊಂದು ಅಟ್ಯಾಕ್ ಇದು. ಇದರಲ್ಲಿ ಖಮೇನಿ ಸೇರಿದಂತೆ ಖಮೇನಿ ಸಚಿವ ಸಂಪುಟದ 2 ಸಚಿವರನ್ನು ಕೂಡ ಹತ್ಯೆಗೈದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಖಮೇನಿ ಆಡಳಿತವನ್ನು ಕಿತ್ತೆಸೆಯೋದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗಿರುವಂಥದ್ದು.